ಬಹಳ ಮುಖ್ಯವಾಗಿರುವಂತಹ ಪ್ರಶ್ನೆ, ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅನ್ನುವಂಥದ್ದು. ಸೊ ಬಂಡವಾಳ ಹಿಂತೆಗೆಯ ಮೇಲೆ ಬಡ್ಡಿಯನ್ನು ನಾವು ದರ ಏನು ವಿಧಿಸ್ತೀವಿ ಆ ಬಡ್ಡಿ ಎಷ್ಟು ಬರುತ್ತೆ ಅಂಥೇಳಿ ಕಂಡುಹಿಡಿಬೇಕು. ಇಲ್ಲಿ ಅದರದ್ದೇ ಆದ ಒಂದಿಷ್ಟು ನಿಗದಿತ ಫಾರ್ಮುಲಾಗಳಿವೆ, ಅವುಗಳನ್ನ ಯೂಸ್ ಮಾಡಿಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡಬೇಕಂತ ಹೇಳಿ. ಸೊ ದುಡ್ಡನ್ನು ಯಾವ್ಯಾವ ರೀತಿ ವಿತ್ಡ್ರಾ ಮಾಡ್ತೀವಿ, ಯಾವಾಗ ಯಾವ ರೀತಿ ಅಪ್ಲಿಕೇಬಲ್ ಆಗುತ್ತೆ ಅನ್ನುವಂಥದ್ದನ್ನು ಮೊದಲು ತಿಳ್ಕೊಳ್ಳೋಣ. ಮೋಸ್ಟ್ ಆಫ್ ದ ಕೇಸ್ ಪ್ರಾಡಕ್ಟ್ ಮೆಥಡ್ ಬರುತ್ತೆ ಎಕ್ಸಾಮಲ್ಲಿ. ಸೊ ಹಂಗಂಥೇಳಿ ನಾವು ಬರೀ ಪ್ರಾಡಕ್ಟ್ ಮೆಥಡೇ ಸಾಲ್ವ್ ಮಾಡ್ತಾ ಹೋದರೆ ನಾಲೆಜ್ ಬರಬೇಕಲ್ಲ. ಸೊ ಫಾರ್ ದ ನಾಲೆಜ್ ಸೇಕ್ ನಾವು ಇದನ್ನು ಕಲೀಲೇಬೇಕಾಗಿದೆ. ಸೊ ಹಾಗೇ ಈ ಕ್ವಶನ್ನಿಂದ ನಿಮಗೆ 6 ಮಾರ್ಕ್ಸ್ ಕನ್ಫರ್ಮ್ ಕ್ವಶನ್ ಇದೆ ಸೆಕ್ಷನ್ ಸಿಯಲ್ಲಿ. ಸೊ ಖಂಡಿತವಾಗಿಯೂ ಒಂದು ಕ್ವಶನ್ ಬಂದೇ ಬರುತ್ತೆ. ಸೊ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ನೀವು ಹಣವನ್ನು ಪ್ರತಿ ತಿಂಗಳು ಬಿಗಿನಿಂಗ್ ಆಫ್ ಈಚ್ ಮಂತ್, ಸೊ ಪ್ರತಿ ತಿಂಗಳು ಆರಂಭದಲ್ಲಿ ವಿತ್ಡ್ರಾ ಮಾಡಿದರೆ ಆವಾಗ ಅವಧಿ ಎಷ್ಟು ಹಿಡಿಬೇಕು, ಒಂದು ವರ್ಷಕ್ಕೆ ಬಡ್ಡಿ ಯಾವ ಥರ ಮಾಡಬೇಕು. ಆವ್ರೇಜ್ ಪೀರಿಯಡ್ ಈಸ್ ಈಕ್ವಲ್ ಟು ಟೋಟಲ್ ಪೀರಿಯಡ್ ಇನ್ ಮಂತ್ಸ್ ಪ್ಲಸ್ 1 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು 12 ಪ್ಲಸ್ 1 ಡಿವೈಡೆಡ್ ಬೈ 2 ಈಸ್ 6.5 ಬರುತ್ತೆ ಆವ್ರೇಜ್ ಪೀರಿಯಡ್. ನೆಕ್ಸ್ಟ್ ಎಂಡ್ ಆಫ್ ಈಚ್ ಮಂತ್ ಆವ್ರೇಜ್ ಪೀರಿಯಡ್, ಟೋಟಲ್ ಪೀರಿಯಡ್ ಇನ್ ಮಂತ್ಸ್ minus 1 divided by 2, that is 12 minus 1 divided by 2 is equal to 5.5, and then middle of each month, so that is average period is total period in months divided by 2 is equal to 6. ಸರ್ ಏನಿದು 1 minus 1 plus 1 ಇದಕ್ಕಿಲ್ಲ. ಸೊ ಭಾಳಷ್ಟು ಜನರಿಗೆ ಇದರ ಕಲ್ಪನೆನೇ ಇಲ್ಲ, ಸುಮ್ಮನೆ ಮಾಡಬೇಕು ತಿಳ್ಕೋಬೇಕು ಮಾಡ್ತಾರೆ. ಬಟ್ there is a logic behind this calculation of what the drawings, that logic ಅದನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡುವಂಥ ಪ್ರಯತ್ನ ಮಾಡಿದ್ದೀನಿ. ಸೊ ಮಂತ್ಲಿ ವಿತ್ಡ್ರಾ, ಓಕೆ, ಫಿಕ್ಸ್ಡ್ ಅಮೌಂಟ್ ವಿತ್ಡ್ರಾ ಮಾಡಿರ್ತಾರೆ. ಆ ಕೇಸಲ್ಲಿ ಬಿಗಿನಿಂಗ್, ಮಿಡಲ್ ಆ್ಯಂಡ್ ಎಂಡ್ ಆಫ್ ದ ಮಂತ್ ಅಂತ ತೋರಿಸಿದ್ದೀನಿ. ಸೊ ಲೆಟ್ಸ್ ಸಿ, ಬಿಗಿನಿಂಗ್ ಆಫ್ ದ ಮಂತ್ ಅಂದರೆ 1ನೇ ತಾರೀಕಿಂದ ಇಲ್ಲಿಂದ ಲಾಸ್ಟ್ 31/12/2020 ಮುಕ್ತಾಯವಾಗುವಂಗಂದರೆ ಇಲ್ಲಿಂದ ಇಲ್ಲಿಗೆ 12 ತಿಂಗಳು, ದಟ್ ಈಸ್ ಮ್ಯಾಕ್ಸಿಮಮ್ 12 ಮಂತ್ಸ್. ಇಲ್ಲಿಂದ ಕಡೆಯ ತಿಂಗಳು ಅಂದರೆ ಬಿಗಿನಿಂಗ್ ಆಫ್ ದ ಮಂತ್ ಅಲ್ವಾ, ಸೊ ಕಡೆಯ ತಿಂಗಳು ಬರೀ 1 ಮಂತ್. ಸೊ ಮಿನಿಮಮ್ 1 ಮಂತ್ ಬಡ್ಡಿಯನ್ನು ಕಟ್ಟಬೇಕು. ಹಾಗಾಗಿ 12 ಪ್ಲಸ್ 1 ಈಸ್ ಈಕ್ವಲ್ ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು 6.5. ಸರಾಸರಿ ಅವಧಿ ಎಷ್ಟು? 6.5 ತಿಂಗಳು ಅಂತ ಹೇಳಿ. ಸೊ ಮಿಡಲ್ ಆಫ್ ದ ಮಂತ್, ಸೊ ಪ್ರತಿ ತಿಂಗಳು 15ನೇ ತಾರೀಕು, ಕರೆಕ್ಟಾ? ಸೊ ಅಂದರೆ ಇಲ್ಲಿ 15 ದಿನ ಹೋದರೆ 11.5 ತಿಂಗಳಿಗೆ ಬಡ್ಡಿ ಕಟ್ತೀವಿ, ದಟ್ ಇಸ್ ಮ್ಯಾಕ್ಸಿಮಮ್ 11.5 ತಿಂಗಳಿಗೆ. ಲಾಸ್ಟ್ ಮಂತ್ ಅಂದರೆ ಡಿಸೆಂಬರಲ್ಲಿ 15ನೇ ತಾರೀಕಿಗೆ ಬಡ್ಡಿ ತೊಗೊಂಡ್ರೆ ಓನ್ಲಿ ಅರ್ಧ ತಿಂಗಳು ಬಡ್ಡಿ ಕಟ್ತೀವಿ. ಸೊ ಹಾಗಾಗಿ ಹೈಯೆಸ್ಟ್ ಬಡ್ಡಿ ಕಟ್ಟತಕ್ಕಂಥ ಅವಧಿ 11.5 ಆ್ಯಂಡ್ ಕಡಿಮೆ ಅವಧಿ ಬಡ್ಡಿ ಕಟ್ತಕ್ಕಂಥದ್ದು 0.5. ಸೊ ಆಲ್ ಟುಗೆದರ್ 12 ಆಗುತ್ತೆ. 12 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು 6 ಅನ್ನುವಂಥದ್ದು ಆವ್ರೇಜ್ ಪೀರಿಯಡ್. ಆ್ಯಂಡ್ ಎಂಡ್ ಆಫ್ ದ ಮಂತ್ ಅಂದರೆ ತಿಂಗಳ ಕೊನೆ ನೋಡಿ, 1ನೇ ತಿಂಗಳು ಕೊನೆಗೆ ಅಂದರೆ 31 ಜನವರಿ. ಸೊ ಅಂದರೆ ಮೊದಲ ತಿಂಗಳು ಮುಕ್ತಾಯ ಆದ ಹಾಗೆ. ಸೊ ಹಾಗಾಗಿ 1 ತಿಂಗಳನ್ನು ಬಿಡ್ತೀವಿ. ಸೊ ಫೆಬ್ರವರಿಯಿಂದ ಬಡ್ಡಿ ಹಾಕ್ತೀವಿ ಡಿಸೆಂಬರ್ವರೆಗೂ, ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ? 11 ತಿಂಗಳು ಬಡ್ಡಿ ಆಗುತ್ತೆ. ಸೊ ಲಾಸ್ಟ್ 31ನೇ ತಾರೀಕು, ಯಾಕಂದರೆ ಎಂಡ್ ಆಫ್ ದ ಮಂತ್ ಅಂತ ಹೇಳಿದ್ದೀವಿ. ಸೊ ನಾವು 31ನೇ ತಾರೀಕಿಗೆ ದುಡ್ಡು ತಗೊಂಡ್ರೆ ಅವತ್ತೇ ದುಡ್ಡು ತೊಗೊಂಡು ಅವತ್ತೇ ಬಡ್ಡಿ ಕಟ್ಟಲ್ಲ. ಸೊ ಹೀಗಾಗಿ ಕೊನೆಯ ಮಂತಿನ ಬಡ್ಡಿ 0 ಆಗಿರುತ್ತೆ. ಸೊ ಹಾಗಾಗಿ ಟೋಟಲ್ 11 ಪ್ಲಸ್ 0 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು 5.5. ಸೊ ಇದು ಫಾರ್ಮುಲಾ ಹಿಂದೆ ಇರುವಂತಹ ಟ್ರಿಕ್ಸ್ ಅಥವಾ ಅದರ ಹಿಂದಿರ್ತಕ್ಕಂತಹ ಎಕ್ಸ್ಪ್ಲನೇಷನ್. ಸೇಮ್ ವೆನ್ ಫಿಕ್ಸ್ಡ್ ಅಮೌಂಟ್ ವಿತ್ಡ್ರಾನ್ ಇನ್ ಕ್ವಾರ್ಟರ್ಲಿ. ಸೊ ನೋಡ್ರಿ, ಕ್ವಾರ್ಟರ್ಲಿ ಅಂದರೆ 3 ಮಂತ್ಸಿಗೆ 1 ಕ್ವಾರ್ಟರ್ ಅಂತ ಕರಿತೀವಿ. ಸೊ ಫಸ್ಟ್ ಕ್ವಾರ್ಟರ್ ಸ್ಟಾರ್ಟ್ಸ್ ಫ್ರಮ್ ಜನವರಿ. ಸೊ ಜನವರಿ, ಫೆಬ್ರವರಿ, ಮಾರ್ಚ್ 3 ತಿಂಗಳಾಯಿತು. ಸೊ 4th ಅಂದರೆ ಏಪ್ರಿಲ್ಗೆ ಸೆಕೆಂಡ್ ಕ್ವಾರ್ಟರ್ ಸ್ಟಾರ್ಟ್, ಏಪ್ರಿಲ್, ಮೇ, ಜೂನ್, ಆ್ಯಂಡ್ ದೆನ್ ಥರ್ಡ್ ಕ್ವಾರ್ಟರ್ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಆ್ಯಂಡ್ 4th ಕ್ವಾರ್ಟರ್ ಅಕ್ಟೋಬರ್, ನವಂಬರ್, ಡಿಸೆಂಬರ್. ಸೊ 4 ಕ್ವಾರ್ಟರ್ಸ್ ಇದೆ. ಸೊ ಬಿಗಿನಿಂಗ್, ಸೊ ನೀವು ಜನವರಿಲಿ ತೊಗೊಂಡ್ರೆ 12 ತಿಂಗಳು ಮ್ಯಾಕ್ಸಿಮಮ್ ಕಟ್ಟಬೇಕು ಆ ಕ್ವಾರ್ಟರ್ಗೆ. ಲಾಸ್ಟ್ನೇದು ಅಂದರೆ 10ನೇ ತಿಂಗಳಿಗೆ ತೊಗೊಂಡಿರೋದು 3 ತಿಂಗಳು ಮಾತ್ರ. ಸೊ
12 ಪ್ಲಸ್ 3 ಡಿವೈಡೆಡ್ ಬೈ 2 7.5 ಅನ್ನುವಂಥದ್ದು. ಸೊ ಮ್ಯಾಕ್ಸಿಮಮ್ ಮಿಡಲ್ ಆಫ್ ದ ಮಂತಲ್ಲಿ ಅಂದರೆ ಒಂದು ಅರ್ಧ ಕ್ವಾರ್ಟರ್ನ ಬಿಟ್ಟರೆ ಅಂದರೆ 1.5 ಲೆಸ್ ಮಾಡಿದ್ರೆ ಔಟ್ ಆಫ್ 12, ಸೊ ಇಟ್ ಇಸ್ 10.5. ಸೊ ಲಾಸ್ಟ್ 3 ಮಂತ್ಸಲ್ಲಿ ಹಾಫ್ ತೆಗೆದ್ರೆ 1.5. ಸೊ ದೇರ್ ಫೋರ್ 10.5 ಪ್ಲಸ್ 1.5 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು 12 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು 6 ಅಂದರೆ 6 ತಿಂಗಳು ಆವ್ರೇಜ್ ಪೀರಿಯಡ್ ಆಗುತ್ತೆ. ಸೊ ಮ್ಯಾಕ್ಸಿಮಮ್ ಎಂಡ್ ಆಫ್ ದ ಮಂತ್, ಎಂಡ್ ಆಫ್ ದ ಕ್ವಾರ್ಟರ್ ಅಂದರೆ ಫಸ್ಟ್ ಜನವರಿ, ಫೆಬ್ರವರಿ, ಮಾರ್ಚ್ 31ಕ್ಕೆ ತೊಗೊಂಡ್ರೆ ಸೊ ಮುಂದೆ ಉಳಿತಕ್ಕಂಥದ್ದು ಓನ್ಲಿ 1, 2, 3 ಕ್ವಾರ್ಟರ್ಸ್, ದಟ್ ಈಸ್ ನಥಿಂಗ್ ಬಟ್ 9 ತಿಂಗಳು ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ 0 ಮಂತ್ಸ್. ಯಾಕಂದರೆ ನೀವು ಡಿಸೆಂಬರ್ ಎಂಡಿಗೆ, ಎಂಡ್ ಆಫ್ ದ ಕ್ವಾರ್ಟರ್ ಅಂದರೆ ಡಿಸೆಂಬರಿಗೆ ಮುಕ್ತಾಯ ಆಗುತ್ತೆ. ಸೊ ಡಿಸೆಂಬರ್ಲಿ ನೀವು ದುಡ್ಡು ತೊಗೊಂಡ್ರೆ ಅವತ್ತಿಂದ ಅವತ್ತೇ ಬಡ್ಡಿ ಕಟ್ಟೋ ಆಗಿಲ್ಲ. ಸೊ ದಟ್ ವಿಲ್ ಬಿ 0. ನಾವು ಆಲ್ರೆಡಿ ಮೇಲ್ಗಡೆ ಡಿಸ್ಕಷನ್ ಮಾಡಿದ್ದೀವಿ ಮಂತಲ್ಲಿ. ಸೊ 9 ಪ್ಲಸ್ 0 ಡಿವೈಡ್ ಬೈ 2 ಈಸ್ ಈಕ್ವಲ್ ಟು 4.5. ಸರ್ ಓಕೆ, ಇದು ಫಿಕ್ಸ್ಡ್ ಅಮೌಂಟ್ ವಿಡ್ರಾ ಮಾಡಿದಾಗ ಸರಿ. ಸೊ ದೆನ್ ವಾಟ್ ಅಬೌಟ್ ವೇರಿಯಿಂಗ್ ಅಮೌಂಟ್ಸ್ ಆ್ಯಟ್ ಡಿಫ್ರೆಂಟ್ ಇಂಟರ್ವಲ್? ಸೊ ನಾನು 5,000ನ ಜನವರಿಯಲ್ಲಿ ತೊಗೋತೀನಿ, 10,000ನ ಮಾರ್ಚಲ್ಲಿ ತೊಗೋತೀನಿ. ಸೊ ಆವಾಗ ಹೇಗೆ? ಸೊ ದಟ್ ಈಸ್ ದ ಥಿಂಗ್. ಅದಕ್ಕೆ ನಾವೇನು ಯೂಸ್ ಮಾಡ್ತೀವಿ ಅಂದರೆ, ಇನ್ ದಿಸ್ ಕೇಸ್ ವಿ ಯೂಸ್ ಪ್ರಾಡಕ್ಟ್ ಮೆಥಡ್. ಸೊ ನಿಮಗಿದು ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಫಾರ್ಮುಲಾ ಏನು ಎತ್ತ ಅಂತ ಹೇಳಿ. ಸೊ ಫಾರ್ಮುಲಾ ಯೂಸ್ ಮಾಡಿ ಲೆಕ್ಕ ಮಾಡೋದು ಬಹಳ ಸುಲಭ. ಸೊ ಒಂದೇ ಅಂಕಿಯನ್ನು ತಗೊಂಡು ಬಿಗಿನಿಂಗ್, ಮಿಡಲ್, ಎಂಡ್ 3 ಮಾಡ್ತೀನಿ. ಇಲ್ಲಿ ಇಂಪಾರ್ಟೆಂಟ್ ಆಗುವಂಥದ್ದು ಬಿಗಿನಿಂಗ್ ಅಂತ ಕೊಟ್ಟರೆ ಅಮೌಂಟ್ ಫಿಕ್ಸ್ ಕೊಟ್ಟಿರ್ತಾರೆ. ಸೊ ಇದು ಬರುತ್ತೆ. ಮಿಡಲ್ 6 ಮಂತ್ಸ್ ಆ್ಯಂಡ್ 5.5. ಸೊ ಆ್ಯಂಡ್ ದೆನ್ ಕ್ವಾರ್ಟರ್ಲಿ ಅಂದರೆ ಬಿಗಿನಿಂಗ್ 7.5, ಮಿಡಲ್ 6 ಆ್ಯಂಡ್ 4.5. ಸೊ ಇದು ಅಂತ ಪರಿ ಲಾಜಿಕಲಿ ಅನಿಸೋದಿಲ್ಲ, ಯಾಕಂದರೆ 6 ಮಾರ್ಕ್ಸ್ಗೆ ಕೇಳುವಂತಹ ಚಾನ್ಸಸ್ ಇಲ್ಲವೇ ಇಲ್ಲ. ಕೇಳಿದ್ರು ಕೇಳಬಹುದು, ಆದರೆ ಗ್ಯಾರಂಟಿ ಇಲ್ಲ. ಬಟ್ ಪ್ರಾಡಕ್ಟ್ ಮೆಥಡ್ ಮೇಲೆ ಏನಿದೆಯಲ್ಲ ಇದು ಕನ್ಫರ್ಮ್ ಆಗಿ ಕೇಳ್ತಕ್ಕಂಥದ್ದು. ಸೊ ಹಾಗಾದರೆ ಬನ್ನಿ ಒಂದು ಲೆಕ್ಕನ ನೋಡ್ಕೊಂಡು. ಸ್ನೇಹಿತರೆ, ಬಿಗಿನಿಂಗ್ ಆಫ್ ದ ಮಂತ್, ಎಂಡ್ ಆಫ್ ದ ಮಂತ್ ಆ್ಯಂಡ್ ಮಿಡಲ್ ಆಫ್ ದ ಮಂತ್ ಅಮೌಂಟ್ ವಿತ್ಡ್ರಾನ್ ಮಾಡಿದ್ರೆ ಫಿಕ್ಸ್ಡ್ ಅಮೌಂಟ್ ಏನೆಲ್ಲ ಚಾರ್ಜಸ್ ಆಗುತ್ತೆ ಅನ್ನುವಂಥದ್ದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಒಂದು ಸಿಂಪಲ್ ಲೆಕ್ಕ ತೊಗೊಂಡು ನೋಡ್ರಿ. ಆಶೀಶ್ ಎನ್ನುವಂಥವನು ವಿತ್ಡ್ರಾ ₹10,000 ಪರ್ ಮಂತ್, ಪ್ರತಿ ತಿಂಗಳು 10,000 ತೆಗಿತಾನೆ. ಯಾವಾಗ ತೆಗಿತಾನೆ ಅನ್ನುವಂಥದ್ದನ್ನು ನೋಡೋಣ. ಮತ್ತು ಆ ತೆಗೆದಿರೋ ಅಮೌಂಟ್ ಮೇಲೆ ಅಂದರೆ ಡ್ರಾಯಿಂಗ್ಸ್ ಮೇಲೆ ಇಂಟ್ರೆಸ್ಟ್ ಎಷ್ಟು ಹಾಕಬೇಕು ಅಂದರೆ 8% ಹಾಕಿರಿ ಅಂತ ಹೇಳಿದ್ದಾರೆ. ಫೈನ್. ಹಾಗಾದರೆ ಇಲ್ಲಿ ನೋಡ್ರಿ, ಒಂದು ವೇಳೆ ಈ 10,000 ರೂಪಾಯಿನ ಬಿಗಿನಿಂಗ್ ಆಫ್ ದ ಮಂತ್ ತೆಗೆದ್ರೆ ಸೊ 10,000 ಇಂಟು 12. ಸೊ ಬಿಫೋರ್ ದಟ್ ಫಾರ್ಮುಲಾ ಏನಪ್ಪ ಅಂದರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಈಸ್ ಈಕ್ವಲ್ ಟು ಅಮೌಂಟ್ ವಿತ್ಡ್ರಾನ್ ಡ್ಯೂರಿಂಗ್ ದ ಇಯರ್ ಆ್ಯಂಡ್ ಇಂಟು ಆವ್ರೇಜ್ ಪೀರಿಯಡ್ ಇಂಟು ಇಂಟ್ರೆಸ್ಟ್ ರೇಟ್ ಇಂಟು 1/12. 1/12 ಯಾಕಂದರೆ ಒಂದು ತಿಂಗಳಿಗೆ ಬಡ್ಡಿ ಎಷ್ಟು ಆಕೈತಿ ಅಂಥೇಳಿ ಕಂಡು ಹಿಡಿಲಿಕ್ಕೆ. ಸೊ 10,000 ಪರ್ ಮಂತ್ ಅಂದರೆ ಒಂದು ವರ್ಷಕ್ಕೆ 12 ತಿಂಗಳು. ಸೊ ದಟ್ ಇಸ್ 1,20,000. ಸೊ ಬಿಗಿನಿಂಗ್ ಆಫ್ ದ ಮಂತ್ ಇರೋದ್ರಿಂದ 13/2 ಇಂಟು ರೇಟ್ 8/100 ಇಂಟು 1/12. ಸೊ ದಟ್ ವಿಲ್ ಆನ್ಸರ್ ಈಸ್ 5,200. 5,200 ರೂಪಾಯಿ ಬರುತ್ತೆ. ಅದ ಒಂದು ವೇಳೆ ಎಂಡ್ ಆಫ್ ದ ಮಂತ್ ವಿತ್ಡ್ರಾ ಮಾಡಿದರೆ ಸೊ 1 ಇಯರ್ಗೆ 1,20,000 ರೂಪೀಸ್ ಇಂಟು ನಾವು ಹೇಳಿದ್ದೀವಿ ಆಲ್ರೆಡಿ. ಸೊ ಇಲ್ಲಿ ಒಂದು ತಿಂಗಳು ಮಿನಿಮಮ್ 12, ಮ್ಯಾಕ್ಸಿಮಮ್ 1. ಸೊ ಸಾರಿ 2 ಕೂಡಿಸಿದ್ರೆ 12 + 1 = 13 ಆಗುತ್ತೆ. ಇಲ್ಲಿ ಮ್ಯಾಕ್ಸಿಮಮ್ 11, ಮಿನಿಮಮ್ 0, ಹಾಗಾಗಿ 11/2 ಆಗುತ್ತೆ ಅಂಥೇಳಿ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಸೊ 1,20,000 ಇಂಟು 11/2 ಇಂಟು 8/100 ಇಂಟು 1/12 ಆನ್ಸರ್ ಎಷ್ಟು ಬರುತ್ತೆ? 4,400 ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಮಿಡಲ್ ಆಫ್ ದ ಮಂತ್ ಅಂದರೆ ತಿಂಗಳ ಮಧ್ಯದಲ್ಲಿ 15 ದಿನ ಬಿಟ್ಟು ಮ್ಯಾಕ್ಸಿಮಮ್ 11.5, ಮಿನಿಮಮ್ 0.5 ಅಂದರೆ 1,20,000 ಇಂಟು 12/2 ಇಂಟು 8/100 ಇಂಟು 1/2 ದಟ್ ಈಸ್ 4,800. ಸೊ ನಿಮಗೆ ಗೊತ್ತಿರಲಿ ಇಲ್ಲಿ ಆವ್ರೇಜ್ ಪೀರಿಯಡ್ ಮ್ಯಾಟರ್ ಆಗುತ್ತೆ ಅನ್ನುವಂಥದ್ದು. ಸೊ ಒಮ್ಮೆ ಏನು ಆವ್ರೇಜ್ ಪೀರಿಯಡ್ ವೇರಿ ಆಗ್ತಾ ಹೋಗುತ್ತೆ, ರೇಟ್ ಆಫ್ ಇಂಟ್ರೆಸ್ಟ್ ಆ್ಯಂಡ್ ಅಮೌಂಟ್ ಪೇಯಬಲ್ ಏನಾಗುತ್ತೆ ಬದಲಿ ಆಗ್ತಾ ಹೋಗುತ್ತೆ. ರೇಟ್ ಆಫ್ ಇಂಟ್ರೆಸ್ಟ್ ಸೇಮ್ ಇರುತ್ತೆ, ಅಮೌಂಟ್ ಆಫ್ ಇಂಟ್ರೆಸ್ಟ್ ಏನಾಗುತ್ತೆ ವೇರಿ ಆಗ್ತಾ ಹೋಗುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಪ್ರಾಡಕ್ಟ್ ಮೆಥಡ್ ಮೇಲೆ. ಸೊ ಇದೊಂಥರ ಟ್ರಿಕ್ಕಿ ಇದೆ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಪ್ರಾಡಕ್ಟ್ ಮೆಥಡ್. ಸೊ ಎಕ್ಸ್ ವಿತ್ಡ್ರಾ ಅಮೌಂಟ್ ಆ್ಯಸ್ ಫಾಲೋ ಆ್ಯಂಡ್ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ 7%.
ಅಂದ್ರೆ ಅವ ಈ ಕೆಳಗಿನಂತೆ ಹಣ ತೆಗಿತಾನ ಮತ್ತು ಬಡ್ಡಿ ಎಷ್ಟು ಹಾಕಬೇಕಂತ 7% ಹಾಕ್ರಿ ಅಂಥೇಳಿ ಹೇಳಿದ್ದಾರೆ. ಫೈನ್. ಏಪ್ರಿಲ್ 1 ನೋಡ್ರಿ, ಬಿಗಿನಿಂಗ್ ಎಂಡ್ ಹೇಳಿಲ್ಲ, ಆಮೇಲೆ ಅಮೌಂಟ್ ಸೇಮ್ ಇಲ್ಲ. ಸೊ ಅದಕ್ಕೆ ವೇರಿ ಅಮೌಂಟ್ ಎಟ್ ವೇರಿಯಬಲ್ ಟೈಮ್. ಸೊ ಏಪ್ರಿಲ್ 1, 2020 16,000 ತೆಗೆದಿದ್ದಾನೆ. ಜೂನ್ 30, 2020ಗೆ 15,000, ಅಕ್ಟೋಬರ್ 31ಕ್ಕೆ 10,000, ಡಿಸೆಂಬರ್ 31ಕ್ಕೆ 14,000, ಮಾರ್ಚ್ 1ಕ್ಕೆ ಎಷ್ಟು ತೆಗ್ದನ್ರಿ 11,000. ಸೊ ಹಂಗಾರೆ ನಮ್ದು ಇಯರ್ ಎಂಡ್ ಯಾವಾಗ ಆಗುತ್ತಪ್ಪ? ಇಯರ್ ಎಂಡ್ ಯಾವಾಗ ಆಗುತ್ತೆ ಅಂತಂದರೆ, ಸೊ ಇಲ್ಲಿ ಮಾರ್ಚ್ವರೆಗೂ ತೊಗೊಂಡಿದ್ದಾರೆ ಅಂದರೆ ದಟ್ ಅಂಡರ್ಸ್ಟುಡ್. ಏಪ್ರಿಲಿಂದ ಬಿಗಿನಿಂಗ್ ಆಗಿದೆ ಅಂತಂದರೆ ಇಯರ್ ಎಂಡ್ ವಿಲ್ ಬಿ 31st 3, 2021. ಓಕೆ. ಸೊ ಹಾಗಾದರೆ ನೋಡಿರಿ, ಏಪ್ರಿಲ್ 1ನೇ ತಾರೀಕು 1ನೇ ತಿಂಗಳ ಅಂತಂದರೆ ಫೈನಾನ್ಷಿಯಲ್ ಇಯರ್ ಬಿಗಿನಿಂಗ್ ಅಂದರೆ 31st 3ವರೆಗೂ 12 ತಿಂಗಳು ಆಗುತ್ತೆ. ಸೊ ಜೂನ್ 30 ಲಾಸ್ಟ್ ಡೇಟ್ ಇದೆ. ಸೊ ಆ ತಿಂಗಳು ಬಿಟ್ಟು ಬಿಡ್ತೀವಿ, ಅದರ ನೆಕ್ಸ್ಟ್ ತಿಂಗಳು ಕೌಂಟ್ ಮಾಡ್ತೀವಿ. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಸೊ ಅಲ್ಲಿಗೆ 9 ತಿಂಗಳಾಗುತ್ತೆ. ಆ್ಯಂಡ್ ದೆನ್ ಅಕ್ಟೋಬರ್ 31st ಅಂದರೆ ಅಕ್ಟೋಬರ್ನ ಬಿಟ್ಟು ಬಿಡಬೇಕು. ಅಕ್ಟೋಬರ್ ಆದಮೇಲೆ ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ದಟ್ ಈಸ್ 5 months. ಆ್ಯಂಡ್ ದೆನ್ ಡಿಸೆಂಬರ್ 31 ಅಂದರೆ ಆ ತಿಂಗಳು ಬಿಟ್ಟು ಅದರ ನೆಕ್ಸ್ಟ್ ಡೇಟಿಂದ ಕೌಂಟ್ ಮಾಡಬೇಕು. ಜನವರಿ, ಫೆಬ್ರವರಿ, ಮಾರ್ಚ್. ಸೊ ದಟ್ ಈಸ್ 3 months ಆಗುತ್ತೆ. ಆ್ಯಂಡ್ ದೆನ್ ಮಾರ್ಚ್ 1 ಇದೆ. ಎಕ್ಸಾಮಲ್ಲಿ ನಾನು ಪೇಪರ್ ವ್ಯಾಲ್ಯೂಯೇಷನ್ ಹೋದಾಗಾಯಿತು, ನೋಡಿದ್ದಾಯಿತು. ಏನಂದರೆ ಮಾರ್ಚ್ 1ನೇ ತಾರೀಕು ಅಮೌಂಟ್ ವಿತ್ಡ್ರಾ ಮಾಡಿದ್ದನ್ನು 0 ಅಂತ ತೊಗೊಂಡ್ಬಿಡ್ತಾರೆ. ತಲೆಯಲ್ಲಿ ಏನಿರುತ್ತೆ ಅಂದರೆ ಮಾರ್ಚ್ 1 ಅಂದ ತಕ್ಷಣ ಅಥವಾ ಮಾರ್ಚ್ ಅಷ್ಟೇ ನೋಡಿಬಿಟ್ಟು ಇಯರ್ ಎಂಡ್ ಅಂತ 0 ಅಂತ ತೊಗೋತಾರೆ. ಇಲ್ಲ, ಇನ್ನೊಂದು ಟೈಪ್ ಕೇಸಲ್ಲಿ ಏನಾಗುತ್ತೆ, 31st ಮಾರ್ಚ್ ಅಂತ ಕೊಟ್ಟಿರ್ತಾರೆ, ಅದನ್ನು 1 ತಿಂಗಳಂತ ತೊಗೊಳ್ಳೋ ಸಾಧ್ಯತೆ ಇದೆ. ಸೊ ಅದಕ್ಕೆ ದಯವಿಟ್ಟು ಈ ಅಮೌಂಟನ್ನು, ಕೊನೆಯ ಅಮೌಂಟನ್ನು ಗಮನವಿಟ್ಟು ನೋಡಿ. ಸೊ ಇದು 1ನೇ ತಾರೀಕಿದೆ. ಸೊ ಹಾಗಾಗಿ ಈ 11,000 1 ತಿಂಗಳಿಗೆ ಮಾಡಬೇಕಾಗಿರುವಂಥದ್ದು. ಸೊ ನಾವು ಸ್ಟೇಟ್ಮೆಂಟ್ ಶೋಯಿಂಗ್ ಕ್ಯಾಲ್ಕುಲೇಷನ್ ಆಫ್ ಡ್ರಾಯಿಂಗ್ಸ್ ಆನ್ ಪ್ರಾಡಕ್ಟ್ ಮೆಥಡ್ ಅಂಥೇಳಿ ಹೇಳುವಂಥದ್ದು. ಇಲ್ಲಿ ನಿಮ್ಗೆ ಅನಿಸ್ಬೋದು ಇಲ್ಲೊಂದೇನೋ ಕ್ಯಾಲ್ಕುಲೇಷನ್ ಮಾಡಿದ್ದಾರೆ, ಈ ಕಡೆ ಒಂದೇನು ಅಂತ. ಸೊ ಈ ಪೋರ್ಷನ್ ಏನಿದೆಯಲ್ಲ ಇದು ಪ್ರಾಡಕ್ಟ್ ಮೆಥಡ್. ಸೊ ನಾನು ಹೇಳಿದಾಗೆ ಏಪ್ರಿಲ್ 1 ಮಾರ್ಚ್ 31ಗೆ, ಏಪ್ರಿಲ್ 1ಗೆ 16,000 ತೆಗೆದಿದ್ದಾರೆ. ಸೊ ಅದು 1 year ಯೂಸ್ ಮಾಡ್ಕೊಂಡಿದ್ದಾರೆ. ಸೊ 16,000 ಇಂಟು 12 months, ದಟ್ ಈಸ್ 1,92,000. ಆ್ಯಂಡ್ 30ನೇ ತಾರೀಕು ಜೂನ್ಗೆ 15,000 ತೆಗೆದಿದ್ದಾರೆ. ಸೊ 9 months ಪೀರಿಯಡ್ ಆಯಿತು. ಅಂದರೆ ಜೂನ್ 30 ಅಂದರೆ ಜೂನ್ ಬಿಟ್ಟು ಜೂನ್ ಬಿಟ್ಟರೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, 9 months. ಸೊ 15,000 ಇಂಟು 9, 1,35,000. ಸೊ 10,000 ಇಂಟು 5, 50,000. 14,000 ಇಂಟು 3, 42,000. 11,000 ಇಂಟು 1 ಅಂದರೆ ಮಾರ್ಚ್ 1ನೇ ತಾರೀಕಿಗೆ ಅಮೌಂಟ್ ವಿಡ್ರಾ ಮಾಡಿದ್ದಾರೆ. ಮಾರ್ಚ್ 31ಗೆ ನಮ್ಮದು ಇಯರ್ ಎಂಡ್ ಆಗುತ್ತೆ. ಹೆನ್ಸ್ ಓನ್ಲಿ 1 month ಆಗುತ್ತೆ. ಸೊ 11,000 ಇಂಟು 1, 11,000. ಸೊ ಟೋಟಲ್ ಪ್ರಾಡಕ್ಟ್ ಈಸ್ 4,30,000. ಸೊ ದ ಫಾರ್ಮುಲಾ ಈಸ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಸಮ್ ಆಫ್ ಪ್ರಾಡಕ್ಟ್, ಅಂದರೆ ಇದನ್ನು ಅಷ್ಟು ಕೂಡಿಸಿದ್ದು ಬಂದಿರುವಂತಹ ಮೊತ್ತ ಇಂಟು ರೇಟ್ ಹೇಳಿದಾರಲ್ಲ 7% ಅಂತ. ಸೊ 7/100 ಇಂಟು 1 ತಿಂಗಳಿಗೆ ಎಷ್ಟಾಗುತ್ತೆ ಅಂಥೇಳಿ. ಸೊ ಅಮೌಂಟ್ 4,30,000 ಈಸ್ ದ ಪ್ರಾಡಕ್ಟ್ ಇಂಟು 7% ಈಸ್ ದ ರೇಟ್ ಇಂಟು 1/12. ಸೊ ದ ಆನ್ಸರ್ ಈಸ್ 2508. ಇದು ಪ್ರಾಡಕ್ಟ್ ಮೆಥಡ್. ನಾನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಮಾಡಿದ್ದು ನೋಡಿದ್ದೀನಿ, ಡೈರೆಕ್ಟ್ ಮೆಥಡ್ ಮಾಡ್ತಾರೆ. ದಯವಿಟ್ಟು ಮಾಡಬೇಡಿ. ಒಂದು ವೇಳೆ ಮಾಡಿದ್ರೂ ಉತ್ತರ ಸರಿ ಬರುತ್ತೆ, ಆದರೆ ಮೋಸ್ಟ್ ಆಫ್ ದ ಕೇಸಸ್ 1 ಅಥವಾ 2 ಅಂಕಗಳನ್ನ ಕಳ್ಕೊಳ್ಳೋ ಸಾಧ್ಯತೆಯೂ ಇರುತ್ತೆ. ಯಾಕಂದರೆ ಮಂತ್ ಕ್ಯಾಲ್ಕುಲೇಷನಲ್ಲಿ ವೇರಿಯೇಷನ್ ಆದರೆ ಅಂತ ಹೇಳಿ. ಸೊ 16,000 1 ವರ್ಷಕ್ಕೆ 11,200 ರೂಪಾಯಿ ಬಡ್ಡಿ ಆಗುತ್ತೆ. 15,000 9 ತಿಂಗಳಿಗೆ 788 ರೂಪಾಯಿ ಆಗುತ್ತೆ. ರೌಂಡ್ ಆಫ್ ಮಾಡಿದ್ದೀನಿ. 10,000ಕ್ಕೆ 5 ತಿಂಗಳಿಗೆ ಬಡ್ಡಿ 291 ರೂಪಾಯಿ ಆಗುತ್ತೆ. 14,000ಕ್ಕೆ 3 ತಿಂಗಳು ಯೂಸ್ ಮಾಡಿದ್ದಾನೆ, 3 ಮಂತ್ ನೀವು ಯೂಸ್ ಮಾಡಿದ್ರು. ಸೊ 3 ತಿಂಗಳು ಯೂಸ್ ಮಾಡಿದ್ದಾನೆ, 245 ರೂಪಾಯಿ ಬಡ್ಡಿ ಕಟ್ಟಿದ್ದಾನೆ. 11,000ನ 1 ತಿಂಗಳು ಯೂಸ್ ಮಾಡಿದ್ದಾನೆ. ಸೊ ಅದಕ್ಕೆ 1 ತಿಂಗಳು ಬಡ್ಡಿ 64 ಕಟ್ಟಿದ್ದಾನೆ. ಸೊ ಟೋಟಲ್ ನಾನಿಲ್ಲಿ ಅದರದ್ದು ಡಿವೈಡೆಡ್ ಬೈ 12ಗೆ ಮಾಡಿದ್ದೀನಿ. ಸೊ ಪ್ರತಿ ತಿಂಗಳು ಇಷ್ಟು ಬಡ್ಡಿ ಕಟ್ತಾ ಹೋಗಬೇಕು. ಸೊ ಓವರಾಲ್ ಆಗಿ ಟೋಟಲ್ ಬಡ್ಡಿ ಎಷ್ಟು ಕಟ್ಟಬೇಕು 1 ತಿಂಗಳಿಗೆ 2508. ಸೊ ಹಾಗಾದರೆ ಈ ಮೊತ್ತ ಮತ್ತು ಈ ಮೊತ್ತ ಸರಿಯಾಗಿದೆ. ಆದರೆ ಸಾಧ್ಯ ಆದಷ್ಟು ಈ ಮೆಥಡನ್ನು ಅವಾಯ್ಡ್ ಮಾಡಿ, ಇದನ್ನು ಫಾಲೋ ಮಾಡಿ ಫುಲ್ ಅಂಕಗಳು ಸಿಗುತ್ತೆ ಅನ್ನುವಂಥದ್ದು
ಸೊ ಐ ಹೋಪ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ನಿಮಗೆಲ್ರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ನಾವು ಗುಡ್ ವಿಲ್ಲನ್ನು, ಅದಾದ ನಂತರ ಗೇನ್ ರೇಷಿಯೋ, ಸಕ್ರಿಫೈಸ್ ರೇಷಿಯೋ, ಸೊ ಈಸಿಯಾಗಿರ್ತಕ್ಕಂಥ ಸಮ್ಗಳನ್ನ ತಗೋತೀನಿ. ಸೊ ಇದಾದ ತಕ್ಷಣ ಸರ್ ವಿಚ್ ಕ್ವಶನ್ ಈಸ್ ಬೆಟರ್ ಟು ಗೆಟ್ ಅ ಮಾರ್ಕ್ಸ್ ಅಂತಂದರೆ ಇದು ಡೆತ್ ಆಫ್ ಪಾರ್ಟ್ನರ್. ಸೊ ಡ್ರಾಯಿಂಗ್ಸ್ ವೆರಿ ಫಾಸ್ಟ್ ಆ್ಯಂಡ್ ಕ್ವಿಕ್. ಇದಾದ ನಂತರ ನೀವು ಯಾವ್ದು ಮಾಡಬೇಕು, ಡೆತ್ ಆಫ್ ಪಾರ್ಟ್ನರ್ ಮಾಡಬೇಕು. ಸೊ ಡೆತ್ ಆಫ್ ಪಾರ್ಟ್ನರ್ ಹೇಗೆ ಎತ್ತ ಅದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ನಿಮಗೇನಾದರೂ ಬದಲಾವಣೆ ಬೇಕನ್ನಿಸಿದರೆ ಅಥವಾ ಏನಾದರೂ ಚೇಂಜಸ್ ಮಾಡಬೇಕಂತಿದ್ರೆ ಹೇಳಬೇಕು, ಯಾಕಂದರೆ ನೋ ಬಡಿ ಈಸ್ ಪರ್ಫೆಕ್ಟ್. ಸೊ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಕಮೆಂಟ್ಗಳು ಕೂಡ ಬಹಳ ಮುಖ್ಯ ಆಗುತ್ತೆ. ನಾವು ಏನು ಮಾಡಬೇಕನ್ನೋದನ್ನು ದಯವಿಟ್ಟು ತಿಳಿಸಿ. ಥ್ಯಾಂಕ್ ಯು.